ಚಿನ್ನಯ್ಯನಿಗೆ ಮೂವರು ಧರ್ಮಪತ್ನಿಯರು. ಅದರಲ್ಲಿ ಮೊದಲನೆಯವರು ವಿಚ್ಛೇದನ ಪಡ್ಕೊಂಡಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ನಮ್ಮ ಕೈ ಕೊಟ್ಟ ಮೋಸ ಮಾಡ್ದ ಇಂತಹ ವಂಚಕನ ಸಾವಾದ್ರೂ ಕೂಡ ನಾವು ಸಾವುಗೂ ಹೋಗಲ್ಲ ಅಂತ ಹಿಡಿ ಶಾಪ ಹಾಕಿದ್ರು. ಈಗ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಚಿನ್ನಯ್ಯನ ಸ್ಥಿತಿ ಕಂಡು ಎರಡನೇ ಪತ್ನಿ ಕಣ್ಣೀರಿಟ್ಟಿದ್ದಾರೆ. ಚಿನ್ನಯ್ಯ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಆತ ಅಮಾಯಕ, ಆತನ ತಪ್ಪಿಲ್ಲ ಅಂತ ಪಬ್ಲಿಕ್ ಟಿವಿಯ ಜೊತೆಗೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಮಾತನಾಡಿದ್ದಾರೆ. ತಮಿಳುನಾಡಿನ ಚಿಕ್ಕರಸಂಪಾಳ್ಯನಲ್ಲಿರುವಂತಹ ಎರಡನೇ ಪತ್ನಿ ಮಲ್ಲಿಕಾ ಪಬ್ಲಿಕ್ ಟಿವಿಯ ಜೊತೆಗೆ ಏನ್ ಹೇಳಿದ್ದಾರೆ ಆತನ ವಿಚಾರವಾಗಿ, ಆತನ ನಡವಳಿಕೆ ವಿಚಾರವಾಗಿ, ಈಗ ಯಾಕೆ ಈ ಕೆಲಸ ಕೈ ಹಾಕ್ದ, ಅದರ ಬಗ್ಗೆ ಅವ್ರಿಗೇನಾದ್ರೂ ಮಾಹಿತಿ ಇದೆಯಾ ಇಲ್ವಾ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಡ್ತಾ ಕಣ್ಣೀರಿಟ್ಟಿದ್ದಾರೆ. ಆತನ ತಪ್ಪೇನೂ ಇಲ್ಲ, ತಪ್ಪು ಮಾಡುವ ವ್ಯಕ್ತಿ ಅಲ್ಲ ಆತ ಅಂತ ಮಲ್ಲಿಕಾ ಹೇಳಿದ್ದಾರೆ. ತಮಿಳುನಾಡಿನ ಚಿಕ್ಕರಸಂಪಾಳ್ಯನಲ್ಲಿರುವಂತಹ ಮಲ್ಲಿಕಾ ಅವರು ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ನೀವು ನೋಡಿದ್ರಿ, ಮೊದಲ ಪತ್ನಿ ಯಾವ ರೀತಿಯಾಗಿ ಚಿನ್ನಯ್ಯನ ಅಸಲಿ ಕಹಾನಿಯನ್ನ ಬಹಿರಂಗಪಡಿಸೋ ಮೂಲಕವಾಗಿ ಹಿಡಿ ಶಾಪ ಹಾಕಿದ್ರು ಅಂತ. ಆದರೆ ಎರಡನೇ ಪತ್ನಿ ಸ್ವಲ್ಪ ಆತನ ಬಗ್ಗೆ ಅನುಕಂಪ, ಆತನ ಬಗ್ಗೆ ಪ್ರೀತಿ ಇದೆಲ್ಲವೂ ಕೂಡ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಆತ ಏನೇ ಮಾಡಿದ್ರು ಕೂಡ ಆತ ತಪ್ಪು ಮಾಡುವ ವ್ಯಕ್ತಿ ಅಲ್ಲ ಅಂತ ಈಗಲೂ ಕೂಡ ಸಮರ್ಥಿಸ್ಕೊಳ್ತಿದ್ದಾರೆ. ನನ್ನ ಗಂಡ ಚಿನ್ನಯ್ಯ ಯಾವ ಗ್ಯಾಂಗ್ ಜೊತೆಯೂ ಇಲ್ಲ. ಪಬ್ಲಿಕ್ ಟಿವಿಯ ಜೊತೆಗೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಅವರ ಮಾತು. ಈಗೇನು ಹೇಳ್ತಾ ಇದ್ದಾರೆ, ಆ ಯಾವ ಗ್ಯಾಂಗ್ ಜೊತೆಗೂ ಇಲ್ಲ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಬಗ್ಗೆ ಒಂದು ದಿನವೂ ಕೂಡ ನಾವುಗಳು ಮಾತನಾಡಿಲ್ಲ. ನನ್ನ ಪತಿ ಚಿನ್ನಯ್ಯ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಯಾವ ಗ್ಯಾಂಗೂ ಇಲ್ಲ ಅಂತ ಆಕೆನೂ ಹೇಳ್ತಾರೆ. ಮತ್ತು ಶವ ಹೂತಿಟ್ಟ ಬಗ್ಗೆ ಈತ ಏನ್ ಬಂದು ದೂರು ಕೊಟ್ಟಿದ್ದ, ಗುಂಡಿ ಹಾಕ್ಸಿದ್ದ, ಈ ತರದ ವಿಚಾರಗಳ ಬಗ್ಗೆ ನಮ್ಮ ಮನೇಲಿ ನಾವು ಮಾತೇ ಆಡಿಲ್ಲ. ಅಂಥದ್ದೊಂದು ವಿಚಾರ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಮಲ್ಲಿಕಾ ಪಬ್ಲಿಕ್ ಟಿವಿಯ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಬಗ್ಗೆ ನಿಮಗೇನಾದ್ರೂ ಗೊತ್ತಿದ್ಯಾ, ನಿಮ್ಮ ಹತ್ರ ಏನಾದ್ರೂ ಹೇಳ್ಕೊಂಡಿದ್ರಾ ಅಂತ ಕೇಳಿದ್ದಕ್ಕೆ ಅವರಿಂದ ಸಿಕ್ಕಂತಹ ಉತ್ತರ ಇದು. ಸತ್ಯಮಂಗಲ ಚಿಕ್ಕರಸಂಪಾಳ್ಯದಲ್ಲಿ ವಾಸವಾಗಿದ್ದಾರೆ. ಅವರು ಇನ್ನೂ ಕೂಡ ಜೊತೆಯಾಗೇ ಇದ್ದಾರೆ ಅನ್ನೋದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಮೊದಲ ಪತ್ನಿ ಆರೋಪಿಸ್ತಾ ಆತನಿಗೆ 3 ಮದುವೆ ಆಗಿದೆ, ನಮ್ಮ ಬಾಳನ್ನ ಹಾಳು ಮಾಡ್ದ, ನಮಗೆ ಜೀವನಾಂಶವನ್ನು ಕೂಡ ಕೊಡಲಿಲ್ಲ, ಮತ್ತು ಧರ್ಮಸ್ಥಳ ಅನ್ನ ಹಾಕಿದಂತಹ ಕ್ಷೇತ್ರ, ಅಂತಹ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಮಂಟಿನೋ ಕೆಲಸ ಮಾಡಿದ್ದಾನೆ ಅಂತ ಶಪಿಸಿದ್ರು. ಧರ್ಮಸ್ಥಳದಲ್ಲಿ 7 ವರ್ಷ ವಾಸ ಇದ್ವಿ ಅಂತ ಹೇಳ್ತಾರೆ ಮಲ್ಲಿಕಾ. 7 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ವಾಸವಿದ್ವಿ. ತಮಿಳುನಾಡಿನ ಸತ್ಯಮಂಗಲಕ್ಕೆ ಬಂದು ಈಗಾಗಲೇ 11 ವರ್ಷಗಳು ಕಳೆದಿದ್ದೀವಿ. ಸತ್ಯಮಂಗಲ ಚಿಕ್ಕರಸಂಪಾಳ್ಯದಲ್ಲಿ ವಾಸವಾಗಿದ್ದೀವಿ. ನಮ್ಮ ಕುಟುಂಬಕ್ಕೀಗ ಯಾರ ಆಧಾರವೂ ಇಲ್ಲ. ಆಧಾರವಾಗಿದ್ದಿದ್ದೇ ಚಿನ್ನಯ್ಯ. ಈಗ ಆತ ಕೂಡ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಏನಾಗುತ್ತೆ ಅನ್ನೋದರ ಬಗ್ಗೆ ನನಗೂ ಕೂಡ ಗೊತ್ತಾಗ್ತಿಲ್ಲ. ನಾನು ಕಂಡ ಹಾಗೆ ಆತ ಯಾವ ಶವವನ್ನು ಹೂತಿಲ್ಲ ಅಂತ ಆಕೆ ಹೇಳ್ತಾರೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಊತಿಟ್ಟಿದ್ದೇನೆ ಅಂತ ಹೇಳಿದಂತ ಚಿನ್ನಯ್ಯ ಇದೀಗ SITಗೆ ಬಂಧನವಾಗಿದ್ದಾರೆ. ಮತ್ತೆ ಅವರ ಮೂಲ ಮಂಡ್ಯ ಆದ್ರೂ ಕೂಡ ಅವರು ವಾಸ ಮಾಡ್ತಿದ್ದು ತಮಿಳುನಾಡಿನ ಸತ್ಯಮಂಗಲಂನ ಚಿಕ್ಕರಸನಪಾಳ್ಯದಲ್ಲಿ. ಈ ಚಿಕ್ಕರಸನಪಾಳ್ಯ ಗ್ರಾಮದಲ್ಲಿ ಇದೀಗ ಪಬ್ಲಿಕ್ ಟಿವಿ ಇದೆ. ಪಬ್ಲಿಕ್ ಟಿವಿ ತಂಡದೊಂದಿಗೆ ಅವರ ಎರಡನೇ ಪತ್ನಿ ಮಲ್ಲಿಕಾ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಗಂಡನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದೆ. ಈ ಆರೋಪಗಳೆಲ್ಲ ನಿಜನಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಸರ್, ಅವ್ರು ಹಂಗೆ ಮಾಡೋರು ಇಲ್ಲ ಸರ್. ಏತಕ್ಕೆ ಹಂಗೆ ಹೋಗಿದ್ದಾರೆ, ಏನು ಆಗ್ತಾ ಇದ್ದದಂತ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಟಿವಿನಲ್ಲಿ ನೋಡ್ತಾ ಇದ್ದೀವಿ. ಈಗ ಅವರೇ SIT ಮುಂದೆ ಹೇಳಿದ್ದಾರೆ, ನಾವು ಸಾಕಷ್ಟು ಶವಗಳನ್ನು ಊಟಿಟ್ಟಿದ್ದೇನೆ, ಅಲ್ಲಿ ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಬೇರೆಯವರೆಲ್ಲ ಮಾಡಿಸಿದ್ದಾರೆ, 100 ಶವಗಳನ್ನು ನಾನು ಊತಿಟ್ಟಿದ್ದೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅವರೇನಾದರೂ ಈ ಬಗ್ಗೆ ಅಂದರೆ ಶವಗಳನ್ನು ಊತಿಟ್ಟಿದ ಬಗ್ಗೆ ನಿಮ್ಗೆ ಏನಾದರೂ ಯಾವಾಗಲಾದರೂ ಮಾಹಿತಿ ಕೊಟ್ಟಿದ್ರಾ? ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರಾ? ಇಲ್ಲ ಸರ್, ನಾನು ಅವರು ಕೆಲಸಕ್ಕೆ ಹೋಗ್ತಾ ಇದ್ದವು. ಆದರೆ ನಾನು ಮನೆಗೆ ಬರ್ತಾಯಿದ್ದೆ, 4ವರೆಗೆ ಬರ್ತಾಯಿದ್ದೆ ಮನೆಗೆ. ನಾನು ಚಿಕ್ಕ ಮಗು ಮಡಗಿದ್ದರಿಂದ 4ವರೆಗೆ ಬರ್ತೀವರೆ 6ವರೆಗೆ ಬರ್ತಾಯಿದ್ರು. ನನಗೇನು ಗೊತ್ತಿಲ್ಲ ಸರ್ ಅದರಿಂದ. ಈಗ ಅವರು ಪ್ರಮುಖ ಆರೋಪ ಅಂದರೆ ಅಲ್ಲಿಂದ ಧರ್ಮಸ್ಥಳದಿಂದ ಯಾವ ಉದ್ದೇಶಕ್ಕೆ ಚಿನ್ನಯ್ಯನನ್ನ ಕೆಲಸಕ್ಕೆ ತೆಗೆದಾಕಲಾಗಿತ್ತು, ನಂತರ ನೀವು ಇಲ್ಲಿ ಬಂದು ವಾಸ ಆಗಿದ್ದೀರಿ. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ದೀರಿ? ಇಲ್ಲಿ ನಾನು ಬಂದು 11 ವರ್ಷ ಆಯ್ತು ಸರ್. 11 ವರ್ಷ ಆಯಿತು. ಆದರೆ ಯಾಕೆ ಬಂದಮಂತ ಹೇಳೋಕ್ಕಾಗಲ್ಲ ಸರ್. ಆದರೆ ಚಿಕ್ಕ ಜಾಗಲ ಏನೋ ಸೂಪರ್ವೈಸರ ಏನಂತ ಹೇಳ್ತಾ ಇದ್ರು. ಮತ್ತು ಏನಂತ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಸರಿ ಹೋಗಮ್ಮಂತ ಹೇಳಿದ್ರು. ಸರಿ ಸರಿ ಹೋಗಮ್ಮಂತ ಬಂದೆ ಅಷ್ಟೇ. ಧರ್ಮಸ್ಥಳದ ನಂತರ ಬಂದ ನಂತರ ಅವ್ರು ಮತ್ತೆ ಏನಾದರೂ ಧರ್ಮಸ್ಥಳಕ್ಕೆ ಹೋಗ್ತಿದ್ರಾ?
ಆ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಕೊಡ್ತಿದ್ರಾ ಅಥವಾ ಬೇರೆ ಎಲ್ಲರೂ ಕೆಲಸಕ್ಕೆ ಹೋಗ್ತಿದ್ರಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಸರ್, ಕೆಲಸಕ್ಕೆ ಹೋಯ್ತಾಯಿದ್ರು. ಎಲ್ಲಿ ಹೋಗ್ತಿದ್ರು? ಇಲ್ಲೇ ಸರ್, ಹೊರಗಡೆನೇ ಹೋಯ್ತಾಯಿದ್ರು. ಇಲ್ಲೇ ತಮಿಳ್ನಾಡು ಸುತ್ತಿ ಇಲ್ಲೇ ಅವನಾಸಿ, ತಿರುಪೂರು, ಕೊಯಮತ್ತೂರು ಮತ್ತು ಈ ಕಡೆ ಎಲ್ಲ ಕೂಲಿ ಕೆಲಸಕ್ಕೆ ಹೋಯ್ತಾಯಿದ್ರು. ಬರೀ ಕೂಲಿ ಕೆಲಸ ಅಷ್ಟೇ? ಹಾಂ, ಅಷ್ಟೇ. ಹೋದ್ರೆ ಸಂಬಳ ಇಲ್ಲ ಅಂದರೆ ಇಲ್ಲ ಸರ್. ಈಗ ಅವ್ರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಬಂದಿದೆ. ಅದೇನಂತ ಅಂದ್ರೆ ಅವರು ಈಗಾಗಲೇ ಮತಾಂತರ ಆಗಿದ್ರು, ಅಂದ್ರೆ ಬೇರೆ ಧರ್ಮಕ್ಕೆ ಸೇರ್ಕೊಂಡಿದ್ರು. ಮತ್ತೆ ಮತಾಂತರ ಮಾಡ್ತಕ್ಕಂಥ ಕೆಲಸವನ್ನ ಈ ಚಿಕ್ಕರಸನಪಾಳ್ಯ, ಸಿಂಗರಸನಪಾಳ್ಯ ಈ ಭಾಗದಲ್ಲಿ ಮಾಡ್ತಾ ಇದ್ರು ಅಂತ ಒಂದು ಆರೋಪ ಇದೆ. ಅವರು ಮತಾಂತರ ಆಗಿದ್ರಾ ಅಥವಾ ಇಲ್ವಾ? ಇಲ್ಲ ಸರ್, ಇಲ್ಲ ಸರ್, ಹಂಗೆಲ್ಲ ಏನೂ ಇಲ್ಲ ಸರ್. ಬೇಕಂದ್ರೆ ಎಲ್ಲ ಕಡೆನೂ ಕೇಳಿ ನೀವು. ಮತಾಂತರ ಆಗಿರಲಿಲ್ಲ? ಇಲ್ಲ ಸರ್, ಮತ್ತೆ ಹಿಂದೂ ಧರ್ಮದಲ್ಲೇ ಇದ್ರು? ಅಲ್ಲೇ ಇರುತ್ತಾರೆ. ಅದು ಅದಕ್ಕೆ ದೇವ್ರ ಫೋಟೋ ನಾನು ಮಾಡಿದ್ದೀನಿ ಸರ್. ಈಗ ಎಲ್ಲರೂ ಕೂಡ ಅದನ್ನೇ ಪ್ರಮುಖ ಅಸ್ತ್ರವಾಗಿ ಬಳಸ್ತಾ ಇರೋದು. ಏನಂತ ಅಂದ್ರೆ ಅವರು ಮತಾಂತರ ಆಗಿದ್ರು, ಅವ್ರಿಗೆ ದುಡ್ಡು ಬಂದಿದೆ ಬೇರೆ ಕಡೆಯಿಂದೆಲ್ಲ, ಫಂಡಿಂಗ್ ಆಗಿದೆ. ಆ ಫಂಡಿಂಗ್ ಇಂದನೇ ಈ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಕಟ್ಟು ಕಥೆಯನ್ನ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ನಮಗೆ ಮಂಜುನಾಥ ಸ್ವಾಮಿ, ನಾನು ಅಲ್ಲೇ ಇದ್ದಿರೋದು. ನಾನು ಅಲ್ಲಿ ಮ್ಯಾನೇಜರ್ ಹೇಳೇ ನಾನು ನಮ್ಮ ಯಜಮಾನ್ ಮದುವೆ ಆಗಿರೋದು. ಅದರಿಂದ ನಮಗೆ ತುಂಬ ಇಷ್ಟ. ಮಂಜುನಾಥ ಅಣ್ಣಪ್ಪ ಅಂದರೆ ತುಂಬ ಇಷ್ಟ. ನೀವು ಆರಾಧನೆ ಮಾಡ್ತಿದ್ರಿ? ಅಲ್ಲಿ ನಾವು ದೇವಸ್ಥಾನಕ್ಕೆ ವಾರಕ್ಕೊಂದು ಸರಿ, ಮತ್ತು ನಂಟರು ಚಿಕ್ಕಬಳ್ಳಿ ಅಂತ ಹೇಳ್ತಿರಲ್ಲ ಸರ್, ಅಲ್ಲಿಂದ ತುಂಬ ಜನ ಬರ್ತಾಯಿದ್ರು. ಬಂದರೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿಬಿಟ್ಟು ನಮ್ಗೆ ರೂಮು ತೋರಿಸ್ಕೊಡು, ಸ್ವಲ್ಪ ವ್ಯವಸ್ಥೆ ಮಾಡಿಕೊಡು ಅಂದರೆ ಇವರೇ ಮಾಡಿಕೊಡ್ತಾಯಿದ್ರು. ಮತ್ತು ದಾರಿ ಸೀಟ್ ಇಸ್ಕೊಂಡು ಇಲ್ಲಿ ಲೈನ್ ಕೀವಲ್ಲಿ ನಿಂತ್ಕರೋದಿಲ್ಲ, ಅದಕ್ಕಂತ ಬೇರೆ ಒಂದು ದಾರಿ ಇದ್ದದ. ಆ ಸೀಟ್ ಇಸ್ಕೊಂಡು ಅವ್ರನ್ನೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಡು ಬಂದು ಕಲಿಸ್ತಾಯಿದ್ರು. ಈಗ ನಮ್ಮ ಚಿಕ್ಕಬಳ್ಳಿ ಗ್ರಾಮಸ್ಥರು ಅವ್ರ ವಿರುದ್ಧ ಆರೋಪ ಮಾಡ್ತಾರೆ, ಅವರು ಗ್ರಾಮದಲ್ಲಿ ಸರಿ ಇರಲಿಲ್ಲ ವ್ಯಕ್ತಿ, ಅದರಿಂದ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಹೇಳ್ತಾ ಇರೋದೆಲ್ಲ ಕಟ್ಟು ಕತೆ, ಸುಳ್ಳು ಅಂತ ಅವು ಚಿಕ್ಕಬಳ್ಳಿ ಗ್ರಾಮಸ್ಥರೇ ಹೇಳ್ತಾರೆ. ನೀವು ಅವ್ರು ಏನು ಹೇಳಕ್ಕೆ ಇಷ್ಟ ಹೇಳ್ತೀವಿ? ನೋಡಿ ಸರ್, ನಾನು ನೋಡಿದೆ. ಇಲ್ಲ ಸರ್, ಹಂಗೆಲ್ಲ ಏನೂ ಇಲ್ಲ ಸರ್. ಅಲ್ಲಿ ಇರೋರೆಲ್ಲ ಒಳ್ಳೆಯವರೇ. ಮತ್ತು ಏಕೆ ಹಂಗೆ ಮಾತಾಡ್ತಾರಂತ ನಮ್ಗೆ ಗೊತ್ತಿಲ್ಲ. ಅದ್ರ ಜಾಸ್ತಿ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಚಿಕ್ಕಬಳ್ಳಿ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಜಾಸ್ತಿ. ಹಾಗಾದ್ರೆ ಅಲ್ಲಿ ಹೋಗಿ 1 ವರ್ಷ ಇದ್ದವು ನಾವು. 1 ವರ್ಷ ಇದ್ದೆ. ಇಲ್ಲಿ ಬರೋ ಮುಂಚೆ ಧರ್ಮಸ್ಥಳ ಬಂದು ಅಲ್ಲಿ ಹೋಗಿ 1 ವರ್ಷ ಇದ್ದವು. ಆದರೆ ಕೆಲಸ ಮಾಡಿದ್ರೆ ಸಂಬಳ ಏನು ಕೊಡೋದಿಲ್ಲ. ಏನು ಮಾಡೋಕ್ಕಾಯ್ತದೆ, ಸಂಬಳ ಇಲ್ಲದಂಗೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಮತ್ತೆ ನಮ್ಮ ತಮಿಳ್ನಾಡು ಕಡೆ ಬಂದು. ತಮಿಳ್ನಾಡು ಕಡೆ? ತಮಿಳ್ ಕಡೆ ಬಂದು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ದೀರಾ? ಇದು ಸ್ವಂತ ಮನೆನ ಅಥವಾ ಬಾಡಿಗೆನಾ? ಬಾಡಿಗೆ. ಎಷ್ಟು ಕಟ್ತೀರಾ? 8 ವರ್ಷ ಆಯ್ತು ಸರ್. ಬೋಗಿ ಅಂತ ಹಾಕಿದ್ದೀವಿ ಸರ್. 10 ವರ್ಷಕ್ಕೆ 2 ಲಕ್ಷ ಕೊಟ್ಟು ಬೋಗಿ ಹಾಕಿದ್ದೀನಿ. ಇವಾಗ 8 ವರ್ಷ ಆಯಿತು. 2 ವರ್ಷ ಇದ್ದದೆ ಬೋಗಿ ಕರ್ಕೊಂಡಿದ್ದೀರಿ? ಬೋಗಿ ಹಾಕ್ಕೊಂಡು. ಈಗ ಅವ್ರು ಏನೇನು ಕೆಲಸ ಮಾಡ್ಕೊಂಡಿದ್ರು ಇಲ್ಲಿ? ಇಲ್ಲಿ ಎಲ್ಲ ಕೆಲಸಕ್ಕೂ ಹೋಯ್ತಾ ಇದ್ರು ಸರ್. ಫ್ಯಾಕ್ಟ್ರಿಗೆ, ಕೂಲಿ ಕೆಲಸ, ಎಲ್ಲ ಕೆಲಸಕ್ಕೂ ಹೋಯ್ತಾ ಇದ್ರು. ಮತ್ತೆ ಅವ್ರ ವಿರುದ್ಧ ಒಂದು ಆರೋಪ ಅಂದ್ರೆ, ಇಲ್ಲಿ ಒಂದು ಚರ್ಚ್ ಇದೆ ಸಿಂಗರಸನಪಾಳ್ಯದಲ್ಲಿ. ಆ ಚರ್ಚ್ಗೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ರು. ಮತ್ತೆ ಸಾಕಷ್ಟು ಜನನ ಒಂದು ಮತಾಂತರ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅದೊಂದು ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಮ್ಮ? ಇಲ್ಲ, ಅದು ಅವ್ರ ಅಣ್ಣವರು ಚರ್ಚೆ. ಅದು ಮೈನ್ ರೋಟಲ್ಲಿ ಇರೋದು ಅವ್ರ ಅಣ್ಣವ್ರ ಚರ್ಚೆ. ಅವ್ರಿಗೆ ಕಣ್ಣು ಕಾಣೋದಿಲ್ಲ ಸ್ವಲ್ಪ. ಆದರೆ ಇವ್ರು ತಮ್ಮ ಅಲ್ವಾ, ಮತ್ತೆ ಫೋನ್ ಮಾಡಿ ಇಲ್ಲಿ ಯಾರು ಹುಡುಗರು ಬಂದಿಲ್ಲ ಬಾ ಅಂತ ಕರೆದ್ರೆ ಮತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ಕೊಂಡು ಮತ್ತೆ ಅವ್ರು ಕರ್ಕೊಂಡು ಬಂದು ಮನೇಲಿ ಬಿಡ್ತಾ ಇದ್ರು. ನಾವು ಸ್ವಂತ ಅಣ್ಣನ, ಚಿಕ್ಕಪ್ಪ ದೊಡ್ಡಪ್ಪನ? ಇಲ್ಲ, ಸ್ವಂತ ಅಣ್ಣನೇ. ಸ್ವಂತ ಅಣ್ಣನೇ. ಚರ್ಚ್ ಪಾದ್ರಿ ನಾವು? ಹಾಂ, ಪಾದ್ರಿ. ಅವ್ರ ಜೊತೆ ಹೋಗಿ ಬರ್ತಿದ್ರು? ಇಲ್ಲ, ಅವರೇ ಫೋನ್ ಮಾಡ್ತಾ ಇದ್ರು. ರೇಷನ್ ಕಾರ್ಡಿಗೆ ಹೋಗ್ಬೇಕಂದ್ರೆ ಇವ್ರನ್ನೇ ಕರೀತಾ ಇದ್ರು. ಹಾಸ್ಪಿಟ್ಲಿಗೆ ಏನಾದ್ರು ಅಂದ್ರೆ ಕರೀತಾ ಇದ್ರು. ಮತ್ತೆ ಚರ್ಚಲ್ಲಿ ಯಾರಾದ್ರೂ ಹುಡುಗರು ಕರ್ಕೊಂಡು ಹೋಯ್ತಾ ಇದ್ರು. ಅವ್ರು ಎಲ್ಲಾದ್ರೂ ಹೋದ್ರೆ ಮತ್ತೆ ನೀನು ಬಾ ಅಂತ ಫೋನ್ ಮಾಡಿ ಕರೀತಾ ಇದ್ರು. ಮತ್ತೆ ಇವ್ರು ಹೋಯ್ತಾ ಇದ್ರು ಅಲ್ಲಿ. ಮತ್ತೆ ಸಾಕಷ್ಟು ಜನ ಈಗ ಒಂದು ಗುಂಪು ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಈ ರೀತಿ ಧರ್ಮಸ್ಥಳದ ವಿರುದ್ಧ ಎತ್ಕಟ್ಟಿದ್ದಾರೆ, ಮತ್ತೆ ಪ್ರತಿಯೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಗುಂಪು ಏನಾದ್ರು ನಿಮ್ಮ ಮನೆ ಭಾಗಕ್ಕೆ ಬಂದಿದ್ರ? ಈ ಭಾಗದಲ್ಲಿ ಏನಾದ್ರು ಬಂದು ಅವ್ರನ್ನ ಕರ್ಕೊಂಡೋಗಿ ವಿಚಾರಿಸುವಂಥದ್ದು ಮತ್ತೆ ಆ ಗುಂಪು ಸೇರುವಂಥದ್ದು ಆ ಥರ ಏನೋ ಕೆಲಸ ಆಗಿತ್ತಾ? ಇಲ್ಲ ಸರ್, ಹಂಗೆ ಏನು ಮನೇಲಿ ಏನೋ ಹಂಗೆ ತರವಂಗೆ ಯಾರು ಬರ್ನಿಲ್ಲ. ಇಲ್ಲಿ ಅವರು ಕೂಡ ಏನೋ ಹಂಗೆ ಮಾತಾಡ್ನಿಲ್ಲ ಸರ್ ನಮ್ಮ ಯಜಮಾನ್ರು. ಅಮ್ಮ, ಈಗ ಲಾಸ್ಟ್ ಟೈಮ್ ಅವರು ಮನೆಗೆ ಬಂದಿದ್ದು ಯಾವಾಗ? ಮನೆಗೆ ಬಂದಿದ್ದಾಗ ಯಾವಾಗ? ಮತ್ತೆ ಅವರು ನಿಮ್ಗೆ ಏನು ಹೇಳಿದ್ರು? ಅಥವಾ ಏನಾದರೂ ಕಾಸು ಗೀಸ್ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರ ನಿಮ್ಮ ಜೀವನಕ್ಕೆ? ಈ ಥರ ನೋಡ್ಕೋ ಏನಾದ್ರು ಹೇಳಿದ್ರಾ? ಇಲ್ಲ ಸರ್, ಇವಾಗ ಅವ್ರು ಅದೇ ಸರ್ ನಾನು ಹೇಳ್ತಾ ಇದ್ದೀನಲ್ಲ, 2 ತಿಂಗಳು ಆಯಿತು ಅಂತ ಕಾಣಿಸ್ತದೆ. 2 ತಿಂಗಳು ಆಯಿತು ಮನೆಗೆ ಬಂದು. ಹಾಗೇನಾರು ಹೇಳಿದ್ರಾ? ಇಲ್ಲ ಸರ್, ಹಂಗೇನೇ ಇರಲಿಲ್ಲ. ಕೆಲಸಕ್ಕೆ ಹೋಯ್ತಿಂತೆ ಹೋದ್ರು ಸರ್. ಮತ್ತೆ 2 ತಿಂಗಳು ಆಯಿತು. ನನಗೇನ ಏನು ಟಿ ವಿನಲ್ಲಿ ನೋಡ್ಕೊಂಡು ನನಗೆ ತುಂಬ ಬೇಜಾರಾಯ್ತಾಯಿತ್ತು.
ಹದಿನೇಳು ವರ್ಷ ಆಯ್ತು ಸರ್. ನಮ್ಮಿಬ್ಬರು ನಾವು ಎಲ್ಲೇ ಹೋದ್ರು, ನಮ್ಮ ತಾಯಿ ಮನೆಗೆ ಹೋದ್ರು, ಅಣ್ಣನ ಮನೆಗೆ ಹೋದ್ರು, ನಮ್ಮಿಬ್ಬರೇ ಹೋಯ್ತೀವಿ. ಸ್ವಲ್ಪ ಹೊತ್ತು ಕೂತ್ಕೋತೀವಿ, ಮತ್ತೆ ಬರ್ತಾ ಇದ್ದೆವು ಸರ್. ಎಲ್ಲಿ ಕೂಡ ನನ್ನ ಕಳಿಸ್ತಾ ಇರಲಿಲ್ಲ. ನಮ್ಮ ತಾಯಿ ಮನೆಗೆ ಕೂಡ ನನ್ನ ಕಳಿಸ್ತಾ ಇರಲಿಲ್ಲ ಸರ್. ಇಲ್ಲಿ ಇರೋವ್ರಿಗೂ ಗೊತ್ತು, ನಾನು ಇಲ್ಲಿ ಬಂದು 8 ವರ್ಷ ಆಯಿತು. ನೀನೇನು ತಾಯಿ ಮನೆಗೆ ಹೋಗೋದಿಲ್ಲ, ಅಣ್ಣನ ಮನೆಗೆ ಹೋಗೋದಿಲ್ಲ, ಎಲ್ಲಿ ಕೂಡ ಹೋಗೋದಿಲ್ಲ ಮಲ್ಲಿಗೆ ಅಂತ ಕೇಳ್ತಾ ಇದ್ರು. ಇಲ್ಲಕ್ಕ, ನಮ್ಮ ಯಜಮಾನ್ರೆ ನನ್ನ ಚೆನ್ನಾಗಿ ನೋಡ್ಕೋತಾರೆ. ನನಗೆ ಅವರೇ ತಾಯಿ ತಂದೆ, ನಮ್ಮ ಯಜಮಾನ್ರೆಲ್ಲ ಅವರೇ ಅಕ್ಕ. ನನಗೆ ಅದೇ ಸಾಕಾಗಂತೆ ನಾನು ಇಲ್ಲಿರೋರಿಗೆಲ್ಲ ಕೇಳ್ತಾ ಇದ್ದೆ. ಅವ್ರು ಏನಾಯ್ತಂತೆ ನಮಗೆ ಗೊತ್ತಿಲ್ಲ ಸರ್. ಆದರೆ ಮತ್ತೆ ಅವ್ರು ಬರ್ಬೇಕು ಸರ್. ತಪ್ಪು ಅವ್ರು ಮಾಡಿದವ್ರು ಇಲ್ಲ ಸರ್. ಮತ್ತೆ ನಮ್ಮ ಜೀವನದಲ್ಲಿ ಅವ್ರು ಬೇಕು. ಕುಡಿಯೋ ಇದು ಏನಿದೆ ಅವ್ರಿಗಿಲ್ಲ ಸರ್. ಏನೂ ಇಲ್ಲ ಸರ್. ಕುಡಿಯೋರು ನಮ್ಮ ಮನೆಗೆ ಬರಬಾರ್ದು ಸರ್. ಅವರೇ ಹೇಳ್ಬಿಡ್ತಾರೆ, ಕುಡಿದ್ರೆ ನಮ್ಗೆ ಆಗೋದಿಲ್ಲ, ದಯವಿಟ್ಟು ಹೋಗಿ ಅಂತ ಹೇಳ್ಬಿಡ್ತಾರೆ ಸರ್. ನಮ್ಮ ನಂಟ್ರೆ ಇರಲಿ, ಅವ್ರ ನಂಟ್ರೆ ಇರಲಿ, ಏನು ಇದು ಇಲ್ಲ ಸರ್. ಅವ್ರು ತುಂಬ ಒಳ್ಳೆಯವರು ಸರ್. ಮತ್ತೆ ಅವ್ರು ನಮಗೆ ಬೇಕು ಸರ್. ಅವ್ರಲ್ಲಿಂದ್ರೆ ನಮ್ಗೆ ಜೀವನ ಹೆಂಗೆ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ನನಗೆ ಪ್ರಚಾರ ಏನಂತೆ ನನಗೆ ಗೊತ್ತಿಲ್ಲ ಸರ್. ಎಲ್ಲಿ ಹೋದ್ರೆ ಏನು ಮಾಡೋದು ಹಾಗಂತೆ ನನಗೆ ಗೊತ್ತಿಲ್ಲ ಸರ್. ನಾನು ಎಲ್ಲಿ ಕೂಡ ಹೋಗ್ತಾ ಇರಲಿಲ್ಲ. ಇವಾಗ 2 ತಿಂಗಳು ಆಯಿತು. 2 ತಿಂಗಳ ಮೇಲೆ ಎಲ್ಲರೂ ಕೂಡ ಈ ಥರವಂಗೆ ಬರ್ತದಲ್ಲ, ನೀನು ಹೋಗಿ ಎಲ್ಲಾದರೂ ಹೋಗಿರು ಹಾಗಂತ ಹೇಳ್ತಾ ಇದ್ರು. ಇಲ್ಲ, ನಾನು ಹೋಗೋದಿಲ್ಲ. ನಾನು ಈ ಮನೇಲಿ ನಾನು ಅವ್ರ ಜೊತೆ ನನ್ನ ಜೀವನ ಮಾಡಿದೆ. ಅವ್ರು ಬರೋದಕ್ಕೆ ನಾನು ಇಲ್ಲೇ ಇದ್ದೀನಿ. ನಾನು ಎಲ್ಲಿ ಕೂಡ ಹೋಗಿ, ಯಾಕೆ ನನ್ನ ಗಂಡ ಏನು ಕಳ್ಳತನ ಮಾಡಿದ್ನ ಇಲ್ಲ ಹಾಗಂತೆ ನಾನು ಇಲ್ಲೇ ಕೂತಿದ್ದೀನಿ ಸರ್. ಈಗ ಎಲ್ಲ ಕಡೆ ಅವ್ರ ವಿರುದ್ಧ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಎಲ್ಲ ಸುಳ್ಳು ಹೇಳ್ತಿದ್ದಾರೆ, ಕತೆ ಕಟ್ತಿದ್ದಾರೆ ಅಂತ. ಈ ಬಗ್ಗೆ ಏನ್ ಹೇಳ್ತೀರಮ್ಮ? ಅವ್ರ ಬಗ್ಗೆ ಅದೇ ನನಗೆ ಗೊತ್ತಿಲ್ಲ ಸರ್. ಏನಾಯ್ತು ಪ್ರಶಾಂತಗೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಇರೋರೆಲ್ಲ ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಯಾರು ಕೂಡ ಅವ್ರು ಕೆಟ್ಟ ಇದರಿಂದ ಅವ್ರು ನೋಡ್ತಾ ಇರಲಿಲ್ಲ ಸರ್. ಆದರೆ ಇದಕ್ಕೆ ಮುಂಚೆ ಎಲ್ಲ ಚಿನ್ನಯ್ಯವನಲ್ಲ, ಒಳ್ಳೆಯವನು ಅಂತ ಎಲ್ಲ ಹೇಳ್ತಾ ಇದ್ರು ಸರ್. ಇವಾಗ ನೋಡಿದ್ರೆ ಸಿಲ ಜನ ಎಲ್ಲ ಒಂಥರವಾಗಿ ಮಾತಾಡ್ತಾರೆ. ನನಗೆ ಅದು ನೋಡುವಾಗ ತುಂಬ ಇದಾಯ್ತದೆ ಸರ್. ಅವ್ನು ಹೋಗಿ ಭೇಟಿ ಮಾಡ್ತೀರಾ? ಇಲ್ಲ ಸರ್, ಹೋಗಲ್ಲ ಭೇಟಿ ಮಾಡಲಿಕ್ಕೆ. ನನಗೆ ಹುಷಾರಿಲ್ಲ ಸರ್. ನಾನು ಇಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಇಲ್ಲಿಂದ 2 ಜನ ಕರ್ಕೊಂಡು ಹೋಗೋದು ಸರ್ ಹಾಸ್ಪಿಟ್ಲಿಗೆಲ್ಲ. ಈಗ ನಿಮ್ಗೆ ಆರ್ಥಿಕವಾಗಿ ಏನು ಬಲ? ಅದೇ ಸರ್, ಅವ್ರು ಬರ್ಬೇಕು ಸರ್. ಅವ್ರು ಬರ್ಬೇಕು. ಅವ್ರು ಇಲ್ಲಂದ್ರೆ ನಮಗೆ ಜೀವನನೇ ಇಲ್ಲ ಸರ್. ನನಗೆ ಅವ್ರು ನಂಬ್ಕೊಂಡೆ ನಾನು ಇದ್ದೀನಿ ಸರ್ 17 ವರ್ಷ. ನನಗೆ ಏನು ಮಾಡೋದಂತೆ ನನಗೆ ಗೊತ್ತಿಲ್ಲ ಸರ್. ಇದು ಮಾಸ್ಕ್ ಮ್ಯಾನ್ ಹೆಂಡತಿ ಚಿನ್ನಯ್ಯ ಇದ್ದಾರಲ್ಲ, ಅವರ 2ನೇ ಪತ್ನಿ ಮಲ್ಲಿಕ್ ಅವರ ಮಾತುಗಳಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನಾನು ಅವರೊಟ್ಟಿಗೆ 17 ವರ್ಷಗಳ ಕಾಲ ಒಂದು ಜೀವನವನ್ನು ನಡೆಸಿದ್ದೀನಿ. ಆದರೆ ಅವರು ಈ ರೀತಿಯಾದಂಥ ಯಾವುದೇ ವಿಚಾರವನ್ನು ನನ್ನ ಬಳಿ ಇದುವರೆಗೂ ಕೂಡ ಪ್ರಸ್ತಾಪನೆ ಮಾಡಿಲ್ಲ. ಆದರೆ ಇವ್ರಿಗೆ ಯಾವ ಗ್ಯಾಂಗಲ್ಲಿ ಶಾಮೀಲಾಗಿದ್ರು ಕೂಡ ಅಂತ ನನಗೂ ಗೊತ್ತಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಸತ್ಯಮಂಗಲಂ.